Last day of exam, last day of high school, college. ಹೆಂಗ್ ಕಾಣಿಸ್ತಿದೆ ಅನ್ನೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಬೆಳಗ್ಗೆ ಫಸ್ಟ್ ಥಿಂಗ್ ಮಾಡೋದೆ ಮಿಲಿನ ಈಚೆ ಕರ್ಕೊಂಬರೋದು 1 2 ಎಲ್ಲ ಮುಗಿಸ್ಕೊಂಡ್ಬಿಡ್ಲಿ ಅಂತ. ಮಾಡು ಮಿಲಿ, ಬೇಗ ತಿಂಡಿ ಮಾಡ್ಬೇಕು. ನಾನು ಮೂಸಿ ಇಡ್ತಾನೆ ಇದ್ದಾಳೆ. ಅದು ಸ್ಮೆಲ್ ಎಲ್ಲ ಕಳೆದೋಗ್ಬಿಟ್ಟಿದೆ. ಅವಳದು ಮಳೆ ಬಂತಲ್ಲ, ಅಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಸ್ಮೆಲ್ ಅನ್ಸುತ್ತೆ. ಒಂದೇ ದಿನಕ್ಕೆ ಮರ ಗಿಡಗಳೆಲ್ಲ ನೋಡಿ ಎಷ್ಟು ಹಸಿರಾಗಿ ಹೋಗಿದೆ. ಈಚೆ ನಿಂತ್ಕೊಳ್ಳೋಕೆ ಖುಷಿ ಆಗ್ತಾಯಿತ್ತು. ಮನೆಗೆ ಹೋಗೋಣ ಮಿಲಿ, ಮನೆಗೆ ಹೋಗೋಣ ಮಗಳೇ. ಮಿಲಿ ಮಗಳೇ, ನಡಿ ಮನೆಗೆ. ಕಣ್ಬಿಡಕ್ಕಾಗ್ತಲ್ಲ, ಬಿಸ್ಲಾ. ನಂಗೆ ಟೈಮ್ ಆಗುತ್ತೆ ಮಿಲಿ, ತಿಂಡಿ ಮಾಡ್ಬೇಕು. ಅಮ್ಮಗೆ ಎಕ್ಸಾಮ್ ಇದೆ. ನಮ್ಮ ಮಿಲಿಗೆ ಸ್ಮೆಲ್ ಹುಡುಕಿ ಇಡ್ತಾ ಇದ್ದಾಳೆ. ಸ್ಮೆಲ್ ಸಿಗ್ತಾನೆ ಇಲ್ಲ, ಕಳೆದೋಗ್ಬಿಟ್ಟಿದೆ ಮಳೆ ಬಂದು. ಈ ಥರ ವೆದರ್ ಚೇಂಜ್ ಆದಾಗ ಅವಳಿಗೆ ಮೋಷನ್ಗೆ ಹೋಗೋಕ್ಕೆ ಸ್ಮೆಲ್ ಹುಡುಕಿ 1 ಗಂಟೆ ಮಾಡ್ತಾಳೆ. ಈಗ ಮಳೆ ಬಂದಿದೆಯಲ್ಲ, ಈ ನೆಲಕ್ಕೆ ಅಭ್ಯಾಸ ಆಗಿರ್ತಾಳೆ. ಮತ್ತೆ ಒಣಗಿದಾಗ ಮತ್ತೆ ಸ್ಮೆಲ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಒಂದು 2 ಡೇಸ್ ಬೇಕು. ಬಾ, ನೀನು ಮಾಡಲ್ಲ. ನೀನು ಹಿಂಸೆ ಕೊಡ್ತಾ ಇದೀಯ ನನಗೆ. ನಡಿ. ಎಲ್ಲಿಗೆ ಹೋಗ್ತಿದ್ದೀವ? ಏನಕ್ಕೆ ಹೋಗ್ತಾ ಇದೀವಿ? ಯಾವ್ದು ಎಕ್ಸಾಮ್ ಇವತ್ತು ಅಮ್ಮಗೆ? ಯಾವ್ದಮ್ಮ ಎಕ್ಸಾಮು? ಲಾಸ್ಟ್ ಡೇ ಆಫ್ ಎಕ್ಸಾಮ್, ಲಾಸ್ಟ್ ಡೇ ಆಫ್ ಹೈ ಸ್ಕೂಲ್, ಕಾಲೇಜ್ ಮತ್ತೆ ಕಾಲೇಜ್. ಈಗ ಅಮ್ಮನ ಎಕ್ಸಾಮ್ ಸೆಂಟರ್ ಹತ್ರ ಬಿಟ್ಟು ಅವಳಿಗೊಂದು ಆಲ್ ದ ಬೆಸ್ಟ್ ಹೇಳಿ ಮುದ್ದನ್ನ ಕರ್ಕೊಂಡು ರಿಟರ್ನ್ ಬಂದ್ವಿ. ಅರ್ಧ ಗಂಟೆ ಮುಂಚೆ ಬಿಟ್ಟಿದ್ದೀವಿ. ಆದ್ರೂ ಎಕ್ಸಾಮಿಗೆ ಲೇಟ್ ಆಗಿದೆ ಅಂತ ಓಡ್ತಾ ಇದ್ದಾಳೆ. ಅದಕ್ಕೆ ಅವರಪ್ಪ ನಿಧಾನಕ್ಕೆ ಹೋಗು, ಏನೂ ಆಗಲ್ಲ ಅಂತ ಹೇಳ್ತಾ ಇದ್ರು. ಮತ್ತೆ ಮನೆಗೆ ಹೋಗಿ ತುಂಬ ಕೆಲಸಗಳು ಪೆಂಡಿಂಗ್ ಇದ್ದಾವೆ. ಬಟ್ಟೆ ತೊಳೆಯೋದು, ಒಣಗಾಕೋದು, ಮಡ್ಸಿಡೋದು, ಪಾತ್ರೆ ತೊಳೆಯೋದು ಇದ್ದಿದೆ ಅಲ್ವಾ ನಮ್ಗಳು. ಬಟ್ ಏನು ಕೆಲಸ ಬೇಕಾದರೂ ಮಾಡ್ಬೋದು. ನಮ್ಮ ಮುದ್ದನ್ನ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್. ನೋಡ್ತಾನೆ ಇರಬೇಕು ಅವನ್ನ. ಹಿಂಗೆ ನೋಡೋ ಅಷ್ಟೊತ್ತಿಗೆ ಏನಾದರೂ ಹರಡಿರ್ತಾನೆ, ಇಲ್ಲ ಏನಾದ್ರು ಚೆಲ್ಲಿರ್ತಾನೆ, ಏನಾದರೂ ಒಂದು ಮಾಡಿರ್ತಾನೆ. ಮತ್ತೆ ಅದನ್ನು ಕ್ಲೀನ್ ಮಾಡಿ ಮುದ್ದು ಇದ್ರಂತೂ ಒಂದು ಅರ್ಧ ಗಂಟೆಲಿ ಮುಗಿಯೋ ಕೆಲಸ ಗ್ಯಾರಂಟಿ 2 ಅವರ್ ಆಗುತ್ತೆ. ಮತ್ತು ಅಮ್ಮನ ಬಸ್ಸಲ್ಲಿ ಬರೋಕ್ಕೆ ಹೇಳಿದ್ದೀನಿ. ಸಂತೋಷ್ ಇವತ್ತು ಬ್ಯುಸಿ ಇದ್ದರು, ಕರ್ಕೊಂಬರಕ್ಕೆ ಹೋಗೋಕ್ಕಾಗಲ್ಲ ಅಂತ ಗೌರ್ಮೆಂಟ್ ಬಸ್ಸಲ್ಲಿ ಬರೋಕ್ಕೆ ಹೇಳಿದ್ದೀನಿ ಅವಳನ್ನ. ಅವಳು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಫ್ರೀ ಆಗಬೇಕು ಅಂತ ಇವತ್ತು ಅಂದ್ಕೊಂಡಾಗೆ ಅಮ್ಮ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸಿದ್ದೆ. ನಾನು ಬಂದು ಕಾಲ್ ಮಾಡಿದ್ಲು, ಇಲ್ಲಿ ಪಿಕ್ ಮಾಡೋಣ ಅಂತ ಬಂದ ತಕ್ಷಣ ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ಟ್ರೀಟು ಇವರಿಬ್ರಿಗೂ. ಮುದ್ದುಗೂ ಲಾಸ್ಟ್ ಡೇ ಎಕ್ಸಾಮ್ ಮುಗಿದ್ಮೇಲೆ ನಾನೇನು ಕೊಡ್ಸಿರ್ಲಿಲ್ಲ. ಹಾಗಾಗಿ ಇವತ್ತು ಕರ್ಕೊಂಬಂದು ಇಲ್ಲ ಅಲ್ಲೇ ತಿಂತೀವಿ, ಮನೇಲಿ ಬೇಡ ಅಂತಂದ್ರು. ಅದಕ್ಕೆ ಬೇಕ್ರಿಲಿ ಏನೇನು ತಿಂತಾರೋ ತಿನ್ನಿಸ್ಕೊಂಡು ಕರ್ಕೊಂಡೆ. ಒನ್ಸ್ ಇನ್ ಅ ವೈಲ್ ಓಕೆ. ನಾವು ಯಾವಾಗ್ಲೂ ಜಂಕ್ ಫುಡ್ ಅಲ್ಲೋನೇ ಮಾಡಲ್ಲ ಪಾಪ. ಅವರಿಗೆ ತುಂಬ ಕಮ್ಮಿ. ಎಲ್ಲಾದರೂ ಟ್ರಿಪ್ ಹೋದ್ರೆ ಮಾತ್ರ ಚೆನ್ನಾಗಿ ಕೊಡಿಸ್ತಾರೆ. ಇಲ್ಲ ಅಂತ ಅಂದರೆ ಈ ಥರ ಏನಾದರೂ ಎಕ್ಸಾಮ್ ಮುಗಿದಾಗ, ಇಲ್ಲ ಏನಾದರೂ ಹೇಳಿದ ಕೆಲಸ ಮಾಡಿದಾಗ, ಇಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದಾಗ, ಏನಾದರೂ ಚಿಕ್ಕ ಪುಟ್ಟ ಪ್ರೌಡ್ ಮೂಮೆಂಟ್ಸ್ ಇರ್ತಾವಲ್ಲ, ಆ ಥರ ದಿನ ಮಾತ್ರನೇ ನಾನು ಅವ್ರಿಗೆ ಕೊಡಿಸೋದು. ಅದರಲ್ಲೂ ಏನಾದರೂ ಹೆಲ್ತಿ ಮತ್ತು ಸ್ವಲ್ಪ ಕ್ಲೀನ್ ಆ್ಯಂಡ್ ಹೈಜೀನ್ ಅಂತ ಏನು ಕಾಣಿಸುತ್ತೋ ಅದನ್ನೇ ಕೊಡಿಸೋದು. ಹಿಂದೆ ಯಾವ ಥರ ಪ್ರೋಸೆಸ್ ಆಗಿರುತ್ತೋ ಗೊತ್ತಿಲ್ಲ ಮಾತ್ರ ಅದು. ಇವೆಲ್ಲ ಸಂತೋಷದ್ದು ಆಫೀಸ್ಗೆ ಹಾಕೊಂಡು ಹೋಗೋ ಶರ್ಟ್ಸ್ಗಳು, ಫಾರ್ಮಲ್ ಶರ್ಟ್ಸು ಮತ್ತು ಟೀ ಶರ್ಟ್ಸು. ಜಿಮ್ ಶರ್ಟ್ಸ್ಗಳು ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಈ ಥರ ಹೊರಗಡೆ ಹಾಕೊಂಡು ಹೋಗೋ ಟೀ ಶರ್ಟು, ಶರ್ಟ್ಸು, ಆಮೇಲೆ ಸ್ವೆಟ್ ಶರ್ಟ್ಸು, ಈ ಥರ ಬಟ್ಟೆ ಎಲ್ಲ ಕರಿಯಲ್ಲೇ ತೊಳೆಯೋದು. ಅದಕ್ಕೆ ನೆನೆಸ್ತಾ ಇದ್ದೀನಿ. ಹೊಸ ಶರ್ಟ್ಸ್ ಯಾವುದಾದ್ರೂ ಇದ್ರೆ ಸಪ್ರೇಟ್ ನೆನೆಸ್ಬಿಡ್ತೀನಿ. ಒಂದು 2-3 ಸತಿ ಕಲರ್ ಎಣಿಸಿ ಸರಿ ಬೈಸ್ಕೊಂಡಿದ್ದೀನಿ. ಅದಕ್ಕೆ ಇದನ್ನ ನೆನೆಸಿ ಒಂದು 1/4 ಗಂಟೆ ಬಿಟ್ಟು ತೊಳೆದಾಕ್ತೀನಿ. ಎಕ್ಸಾಮಿಗೆ ಮುಂಚೆ ಎಲ್ಲ ಮಾಡಿದ್ದು. ತಿಂದಾಕಿದ್ಯಾ ನಂಗೆ ಕಾಣ್ತಾ ಇದೆ. ಒಂದು ನೈಲ್ಸ್ ಕಟ್ ಮಾಡಿಸ್ಕೊಳಕ್ಕೆ ಹೆಂಗೆ ಆಡ್ತಾನೆ ನೋಡಿ, ಕೋತಿ ಥರ. ಸುಮ್ಮನೆ ಹೇಳೋದು ಪಪ್ಪ ಬಂದರು ಅಂದರೆ ಎದ್ದೋಗ್ತಾರೆ, ಫ್ರೀಯಾಗಿ ಬಿಡ್ತಾರೆ ಅಂತ. ಏನೋ ಇದು ಸ್ಕೆಚ್ ಪೆನ್ ಎಲ್ಲ ಇದೆಯೇನೋ ಇದ್ರೊಳಗೆ, ಕ್ರಯಾನ್ಸು, ಸ್ಕೆಚ್ ಪೆನ್ನು, ನೈಲ್ಸ್ ಒಳಗೆ ಏನಿದು ಹಿಂಗೆ ಬೆಳ್ಕೊಂಡಿದ್ಯಲ್ಲ?
ನೀವೇನು ಮಗು ಸಾಕಿದ್ದೀರಾ ಕೋತಿ ಸಾಕಿದ್ದೀರಾ ಅಂತ ಸುಮ್ಮನಿರೋ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಆಫ್ಟರ್ನೂನ್ ಮ್ಯಾಮ್. ನನ್ನ ಮ್ಯಾಮ್ ಅಲ್ವಾ? ಮ್ಯಾಮ್ ನೈಲ್ಸ್ ಕಟ್ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಏನ್ ಪನಿಷ್ಮೆಂಟ್ ಕೊಡ್ತಾರೆ? ಮನೆಗೆ ಹೋಗಂಗಿಲ್ಲ ಇವತ್ತು. ಸುಮ್ಮನೆ ಸರಿ ಕುತ್ಕೊಂಬುದು. ಚಿಕ್ಕ ಮಕ್ಕಳು ನೈಲ್ಸಾರ ಇಷ್ಟೊತ್ತಿಗೆ ಕಟ್ ಮಾಡಿ ಮುಗಿಯೋದು. ಬಾಯ್ ಬಾಯ್. ಎಷ್ಟೊತ್ತಿಗೆ ನಾನು ಆರಾಮ ಮಾಡ್ತೀನಿ. ಯಾಕೆ ಮಮ್ಮ ಇಲ್ಲಿ ತಿನ್ನಿಸ್ತಿದ್ದಾರೆ ಅನ್ನ ಸಾಂಬಾರು ತಲೆ ತಿಂತಿದ್ದಾರೆ. ನಿಂಗೆ ತಲೆ ತಿಂತಿದ್ದೀವಾ? ಗುಡ್ ಮಾರ್ನಿಂಗ್ ಮ್ಯಾಮ್. ಬಾರೋ. ಏನೋ ಅದು? ಏನೋ ಅದು? ಪೇಂಟ್. ಆ? ಪೇಂಟ್. ಎಂತ ಪೇಂಟು? ಆ? ಏನದು? ಅಮ್ಮ ಮುಖ ಹಾಕೊಂಡಿದ್ದಲ್ಲ, ಅದನ್ನ ಸ್ಟೈಲ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನ ಯಾರು ಸ್ಟೈಲು ಅಂತಾರ? ಹಿಂಗೆ ಫೇಸ್ ಪ್ಯಾಕ್ ಹಾಕೊಂಬಂದಿರೋದು ನೋಡಿ. ಏನೇನು ಹಾಕಿದ್ಯಾ ಫೇಸ್ ಪ್ಯಾಕ್ಗೆ? ಅಮ್ಮ ಏನ್ ಮಾಡಿದಾಳೆ ಅದು. ವಾಶ್ ಮಾಡೋಗು ಫಸ್ಟು. ಫೇಸ್ ಪ್ಯಾಕ್ ಮುಗಿತಾ? ಹಾ. ಯಾಕೆ ಇಷ್ಟು ಬೇಗ ತೊಳ್ಕೊಂಬಂದಿದ್ಯಾ? ಇರಿಟೇಟ್ ಆಗ್ತಿತ್ತು ಅದಕ್ಕೆ ಹಾಕೊಂಬಂದಿದ್ದೆ. ಮತ್ತೆ ದೊಡ್ಡದಾಗಿ ಅದು ಮೇ ಮಾಯಾ ಜಾದು ಆಗು. ಮುझसे मैं हूँ शाकाल. ಟಿವಿ ಕ್ಯಾರೆಕ್ಟರ್ಸ್ ಎಲ್ಲ ತಲೆ ಒಳಗೆ ಇದಾವೆ. ಹೆಂಗ್ ಕಾಣಿಸ್ತಿದೆ ಅಣ್ಮುದು? ಇಲ್ಲಿ ನೋಡಿ, ಇಲ್ಲಿ ಇಬ್ರಿಗೂ 10 ರೂಪಾಯಿ ಕೊಡ್ತೀನಿ ಅಂತ ತುಳಿಸ್ಕೊತಾ ಇರೋದು. ಇದು ಬೆಳ್ಳೆಳಿಯಕ್ಕೆ 5 ರೂಪಾಯಿ, ತುಳಿಯಕ್ಕೆ 10 ರೂಪಾಯಿ, ಹಿಂಗೆ ಸುಮ್ಮನೆ. ಆಮೇಲೆ ಕೊಡೋದು ಇಲ್ಲ, ಏನೂ ಇಲ್ಲ. ಪಾಪ ಸುಮ್ಮನೆ ಆ ಮಕ್ಕಳನ್ನು ಯಾಮಾರಿಸೋದು. ಮುದ್ದು ಮಾತ್ರ ಅದನ್ನ ಎಂಜಾಯ್ ಮಾಡ್ತಾನೆ. ಮತ್ತು ನಂದಿಲ್ಲಿ ಬಟ್ಟೆ ತೊಳ್ದಾಯ್ತು. ಜಾಲಿಸ್ಬಿಟ್ಟು ಕೊಟ್ಟರೆ ಅಮ್ಮ ಒಣಗಾಕೊಡ್ತಾಳೆ. ಅಮ್ಮ ಮನೇಲಿದ್ರೆ ಅಂತೂ ನಂಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ. ಮುದ್ದು ನೋಡ್ಕೋತಾಳೆ, ಮತ್ತು ಏನಾದರೂ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾಳೆ. ಅವಳಿಲ್ಲ, ಇವನೊಬ್ಬನೇ ಇದ್ದ ಅಂತ ಅಂದರೆ ನನಗಂತೂ ತಲೆ ಕೆಟ್ಟು ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಫುಲ್ ತಲೆನೋವೇ ಬಂದಿರುತ್ತೆ ನನಗೆ. ಸೋಫಾ ಎಲ್ಲ ಹಿಂಗೆ ಮಾಡಿ ಏನಾಗಿತ್ತು ನಿಮಗೆ? ಮಿಲಿನೇ ಎಷ್ಟೋ ಬೆಟರ್. ಐ ಸುಮ್ಮನೆ ಎದ್ದಾಳ. ಆಮೇಲೆ ಪಾಪ ಮಲ್ಕ ಮಗಳೇ, ನೀನು ಎದ್ದಳು, ಡಿಸ್ಟರ್ಬ್ ಮಾಡಬೇಡ ಅವಳಿಗೆ. ಮಲಗಲಿ ಅವಳು. ಅವಳು ಇದ್ದೇ ಟೈಮೀಗ. ಈಗ ಮಲಗಲಿಲ್ಲ ಅಂದರೆ ಆಮೇಲೆ ಎಲ್ಲರಿಗೂ ಹಿಂಸೆ ಕೊಡ್ತಾಳೆ. ಎದ್ದಳು, ಎದ್ದಳು. ನಿಂಗೆ ಹೊಟ್ಟೆ ನೋವತ್ಕೋ ಅವ್ನು ಮಲ್ಗದ್ಕೋ ಏನಮ್ಮ ಸಂಬಂಧ? ಅಮ್ಮ ಅಂತೂ ಈ ಶೆಕೆಗೂ ಅದಕ್ಕೂ ಅವಾಗಿಂದ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾರೆ. ಟಿ ವಿಲೊಂದು ದೆವ್ವದ ಮೂವಿ ಹಾಕ್ಕೊಂಡು. ಆ ದೆವ್ವದ ಮೂವಿ ನೋಡಿ ನೋಡಿ ನಿಜವಾಗ್ಲೂ ನನಗೂ ಒಬ್ಬೊಬ್ಬಳೇ ಓಡಾಡೋಕ್ಕೆ ಹೆದರಿಕೆ ಆಗುತ್ತೆ. ಹಂಗೆ ಮಾಡೋಕ್ಕಿದ್ದಾರೆ ನನ್ನೂ ಸೇರಿಸಿ. ಮತ್ತಿಲ್ಲಿ ನಾನು ಗಣಕೆ ಸೊಪ್ಪು ಕಿತ್ಕೋತಾ ಇದ್ದೀನಿ. ಈ ಗಣಕೆ ಸೊಪ್ಪಿಗೆ ಬೇರೆ ಇನ್ನೊಂದು ಹೆಸ್ರು ಏನೋ ಹೇಳ್ತಾರಲ್ಲ, ಅದೇ ಏನೋ ಮರ್ತೋಗ್ಬಿಟ್ಟಿದೆ. ಅದು ಏನಂತಂದರೆ, ಅದು ಗಿಡ ಅದಾಗೆ ಬೆಳೆದಿದ್ದಲ್ಲ, ನಾನಾಗಿ ತಂದು ಬೆಳೆಸಿರೋದು. ಅದು ಹೆಚ್ಚು ಕಮ್ಮಿ ನಾನು ಇದು 4ನೇ ಸಲ ಮಾಡ್ತಾ ಇರೋದು. ಆ ಗಿಡದಲ್ಲಿ ಕಿತ್ತು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಮಾತ್ರ ಸಾಂಬಾರು ಮಾತ್ರ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ಮತ್ತು ಇದು ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ ಯಾರಾದರೂ ಇರ್ತಾರಲ್ಲ ಅವರಿಗೂ ತುಂಬಾ ಒಳ್ಳೆಯದು. ನೀವು ಬೇಕಾದರೆ ನಾನು ತೋರಿಸ್ತೀನಿ ಈಗ ಸಾಂಬಾರು ಮಾಡುವಾಗ. ಅದರಲ್ಲಿ ಏನು ಸ್ಕಿಪ್ ಮಾಡಬೇಕು, ಏನು ಹಾಕಬೇಕು ಅಂತ ಅಲ್ಲಿ ಹೇಳ್ತೀನಿ, ನೀವು ಬಾಣಂತಿಯರಿಗೆ ಮಾಡೋದಾದರೆ. ಇದನ್ನು ನಮ್ಮಮ್ಮ ನನಗೆ ಬಾಣಂತಿಲಂತೂ ಮಾಡಿಕೊಡೋರು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಪ್ಲಸ್ ಅಷ್ಟೇ ಹೆಲ್ದಿ ಇದು. ಈಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ಮುಖ ಹೆಂಗೆ ಗಂಟಾಕೊಂಡಿದ್ದೀನಲ್ವ. ನನಗೆ ಮುದ್ದು ಜಗಳ ಬಿಡಿಸಿ ನಿಜವಾಗ್ಲೂ ಫಸ್ಟ್ರೇಟ್ ಆಗಿಬಿಟ್ಟಿದೆ ಸಾಂಬಾರು ಮಾಡೋಕ್ಕೆ ಬರೋ ಅಷ್ಟೊತ್ತಿಗೆ. ನಾನು ಇವಾಗಲೇ ನನ್ನ ಮುಖ ಏನು ಹಿಂಗೆ ಗಂಟಾಕೊಂಡು ಕೂತಿದ್ದೀನಿ ಅಂತ ಅನಿಸ್ತಾ ಇದೆ. ಈ ವಿಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮನೆಗೆ ತುಂಬ ಜನ ರಿಲೇಟಿವ್ಸ್ ಬರ್ತಾನೆ ಇದ್ದಾರೆ. ಅವ್ರ ಮುಂದೆ ಎಲ್ಲ ಏನು ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅನಿಸುತ್ತೆ. 1 ಅವರ್ ಅಂತೂ ಬೇಕೇ ಬೇಕು ಲಾಂಗ್ ವಿಡಿಯೋ ಎಡಿಟ್ ಮಾಡೋಕ್ಕೆ. ಶಾರ್ಟ್ ವಿಡಿಯೋ ಆದರೆ ಒಂದು 10 to 15 ಮಿನಿಟ್ಸ್ ಬೇಕು. ಲಾಂಗ್ ವಿಡಿಯೋಗಂತೂ 1 ರಿಂದ 1.5 ಗಂಟೆ ಬೇಕೇ ಬೇಕು. ನೋಡಿ ಅಲ್ಲಿ ಸೊಪ್ಪು ಎಷ್ಟೊಂದು ಸಿಕ್ಕಿದೆ. ಅಷ್ಟು ಸೊಪ್ಪಿದ್ರೆ ನಿಜವಾಗ್ಲೂ 4 ಜನ ಆರಾಮಾಗಿ ಊಟ ಮಾಡ್ಬೋದು ಸಾಂಬಾರಲ್ಲಿ. ಇದು ಇನ್ನೊಂದು ಗಿಡ ಪುಟಾಣಿದು, ಅದು ಇವಾಗ ಬೆಳೀತಾ ಇದೆ. ಈ ಗಿಡ ಕಿತ್ನಲ್ಲ,
ಇದಂತೂ ಎಷ್ಟು ಸೊಪ್ಪು ಬಿಟ್ಟಿದೆ ಅಂದರೆ ಅದಕ್ಕೆ ನಾನು ಗೊಬ್ಬರನೂ ಹಾಗೆ ಹಾಕ್ತಾಯಿದ್ದೀನಿ, ಅಂದರೆ ಸಗಣಿ ಗೊಬ್ಬರ. ಆಮೇಲೆ ಅದನ್ನು ತೊಗೊಂಬಂದು ತೊಳ್ಕೊಂಡು ಸಾಂಬಾರು ಮಾಡೋದಷ್ಟೇ. ರೆಸಿಪಿ ಈಗ ಹೇಳ್ತೀನಿ. ಈ ಸೊಪ್ಪನ್ನ ಕಟ್ ಮಾಡೋ ಹಾಗಿಲ್ಲ, ಆಮೇಲೂ ಕಟ್ ಮಾಡೋ ಹಾಗಿಲ್ಲ, ತೊಳಿಬೇಕಾದ್ರೂ ಕಟ್ ಮಾಡಿ ತೊಳ್ಕೊಬೇಡಿ, ಹಂಗೆ ತೊಳ್ಕೊಳ್ಳಿ. ಆಮೇಲೆ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ ಅಂತ ಹೇಳ್ತೀನಿ. ಗಂಟೆ ಸೊಪ್ಪು, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಸಾಂಬಾರು ಸೊಪ್ಪು, 1 ಸ್ಪೂನ್ ಜೀರಿಗೆ, ಒಂದು 3/4 ಸ್ಪೂನು ಮೆಣಸು, ಒಂದು 10 ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ. ಮಿಸ್ ಆಗಿದೆ ಇಲ್ಲಿ ಹುಣಸೆಹಣ್ಣು ಮತ್ತು ಸ್ವಲ್ಪ ಕಾಯಿನೂ ಹಾಕೋಬೇಕು. ಈಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಏನೇನಲ್ಲಿ ತೋರಿಸ್ದೆ ನಾನು ಅದನ್ನೆಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹೇಳಿದ್ನಲ್ಲ, ಎಲ್ಲನೂ ಒಟ್ಟಿಗೆ ಹಾಕಿ ಹುರ್ಕೋಬೇಕು. ನೀವು ಬಾಣಂತಿರ್ಗೆ ಏನಾದರೂ ಮಾಡ್ತೀರಾ ಅಂತ ಅಂದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಇನ್ನೊಂದು ಸ್ವಲ್ಪ ಮೆಣಸನ್ನ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆಗೆ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಆಯಿತು. ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ಕೆಲವೊಬ್ಬರು ಬಾಣಂತಿರ್ಗೆ ಕಾಯಿ ಕೊಡಲ್ಲ, ಅದರಲ್ಲಿ ಕಾಯಿನೂ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ ಉರಿಬೇಕಾದ್ರೆ ಸ್ವಲ್ಪ ಬೆಂದಂಗೆ ಆಗುತ್ತಲ್ಲ, ಅಂದರೆ ಒಂದು ನಿಮಿಷ ಹುರಿದ್ಬಿಟ್ಟು ಆಮೇಲೆ ನಾವು ಅದು ಗಂಟೆ ಸೊಪ್ಪು ಏನು ತೊಗೊಂಡಿದ್ದೀವಿ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಹುರ್ಕೊಳ್ಳೋದು. ಇವತ್ತು ನಾನು ಮುದ್ದುಗೋಸ್ಕರನೇ ಮಾಡ್ತಾ ಇರೋದು ಇದು ಸಾಂಬಾರು. ಅವನಿಗಂತೂ ಸಖತ್ ಇಷ್ಟ, ಅಮ್ಮನೂ ಇಷ್ಟಪಟ್ಟು ತಿಂತಾಳೆ. ಗ್ರೀನ್ ಕಲರ್ ಬೇರೆ ಇರುತ್ತಲ್ಲ, ಹಾಗಾಗಿ ಅವನಿಗೆ ಡಿಫ್ರೆಂಟ್ ಕಲರ್ ನೋಡಿ ಅವನಿಗೆ ಅರ್ಧ ಇಷ್ಟ ಆಗುತ್ತೆ ಇದು ಸಾಂಬಾರು. ಮತ್ತು ನೋಡಿ, ಇಷ್ಟ ಆದಮೇಲೆ ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೆ ಗಂಟೆ ಸೊಪ್ಪು ಹಾಕ್ಕೊಳ್ಳೋಣ. ಸೊಪ್ಪು ಗೊತ್ತಲ್ಲ ನಿಮಗೆ, 1 ನಿಮಿಷ ಹುರಿತಿದ್ದಂಗೆ ಫುಲ್ಲು ಅದರೊಳಗೆ ಮಿಕ್ಸ್ ಆಗೋಗುತ್ತೆ, ಅಂದರೆ ತುಂಬ ಕಮ್ಮಿ ಆಗೋಗುತ್ತೆ. ನೀವು 4 ಹಿಡಿ ಸೊಪ್ಪು ಹಾಕಿದರೆ ಒಂದು ಅರ್ಧ ಹಿಡಿ ಸೊಪ್ಪಾಗುತ್ತೆ. ಏನೇ ಆದರೂ ನಾವೇ ಬೆಳೆದಿರ್ತೀವಲ್ಲ, ಅದರಲ್ಲಿ ಅಡುಗೆ ಮಾಡೋದು ಒಂಥರ ಖುಷಿ ಗೊತ್ತಾ, ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೋಬೋದು ಅದನ್ನು. ಬೇಕಾದರೆ ನೀವು ಅಷ್ಟೊಂದು ಸೊಪ್ಪು ಹಾಕಿದ್ನಲ್ಲ ನೋಡಿ, ಅಲ್ಲಿ ಎಲ್ಲ ಬೆಂದ ಮೇಲೆ ಎಷ್ಟೇ ಇಷ್ಟ ಆಗೋಗಿದೆ. ಆದ್ರೂ ಅದ್ರ ಫ್ಲೇವರು ಸ್ವಲ್ಪ ಸ್ಟ್ರಾಂಗಾಗೇ ಇರುತ್ತೆ ಸಾಂಬಾರಲ್ಲಿ. ಈ ಸಾಂಬಾರು ಗಂಟೆ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ ನಮಗೆ ಬೇರೆ ಥರ ಮಾಡಿದ್ರೆ. ಈ ಥರ ಮಾಡಿದ್ರೆ ನಿಮಗೆ ಅದು ಗಂಟೆ ಸೊಪ್ಪು ಅಂತಲೇ ಗೊತ್ತಾಗಲ್ಲ. ಅದ್ರಿಗೆ ಮಾಡಿ ಅದ್ರ ಫ್ಲೇವರ್ ಗೊತ್ತಿರೋರಿಗೆ ಮಾತ್ರನೇ ಗೊತ್ತಾಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. 1 ಪಾಯಿಂಟಲ್ಲೂ ನೀವು ಕಹಿ ಅನಿಸಲ್ಲ ನಿಮಗೆ. ಹತ್ತಿರದಿಂದ ಒಂದ್ಸಲ ತೋರಿಸ್ತೀನಿ ನೋಡಿ. ಈ ಸಾಂಬಾರ್ದು ಟೇಸ್ಟು ಇಲ್ಲಿ ಹುರಿತೀವಲ್ಲ ಇದರಲ್ಲೇ ಇರೋದು. ಈರುಳ್ಳಿ ಈ ಥರ ಬಿಟ್ಕೊಬಿಟ್ಟು ಪಿಂಕ್ ಆದರೆ ಸಾಕು. ಇನ್ನು ಗಂಟೆ ಸೊಪ್ಪು 30 ಸೆಕೆಂಡ್ಸ್ ಟು 1 ಮಿನಿಟಲ್ಲಿ ಈ ಥರ ಎಲ್ಲ ಸಿಂಕ್ ಆಗೋಗ್ಬಿಡುತ್ತೆ. ಅಷ್ಟಾದಮೇಲೆ ಆಫ್ ಮಾಡ್ಕೊಳ್ಳೋದು. ಆಮೇಲೆ ತಣ್ಣಗಾಗಕ್ಕೆ ಬಿಡಬೇಕು, ಆಮೇಲೆ ರುಬ್ಕೋಬೇಕು. ಅಲ್ಲಿ ಹುರಿದು ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ, ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಆದರೂ ಹಾಕ್ಕೋಬೋದು. ನಂತರ ಕಾಯಿ ಖಾಲಿಯಾಗಿದೆ, ಹಾಗಾಗಿ ಸ್ವಲ್ಪ ಕೊಬ್ಬರಿನೇ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ಕಾಯಿ ತುರಿ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. 1-2-3 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಒಂದು ಸಣ್ಣದು ನಲ್ಲಿಕಾಯಿಯಷ್ಟು ಹುಣಸೆಹಣ್ಣು ಸೇರಿಸ್ಕೊಂಡು ರುಬ್ಕೋಬೇಕು. ಇದಕ್ಕೆ ನಾವು ಟೊಮ್ಯಾಟೊ ಯೂಸ್ ಮಾಡಲ್ಲ, ಗಂಟೆ ಸೊಪ್ಪು ಜೊತೆ ಟೊಮೆಟೊ ಯೂಸ್ ಮಾಡಬಾರ್ದು. ಈಗ ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ ಕರಿಬೇವು ಹಾಕಿ ಏನು ರುಬ್ಕೊಂಡಿರ್ತೀವಲ್ಲ ಗ್ರೀನ್ ಕಲರ್ ಪೇಸ್ಟು ಅದನ್ನು ಹಾಕ್ಕೋಬೇಕು. ಕಲರ್ ನೋಡಿ ಅಲ್ಲಿ ಏನು ಸಖತ್ತಾಗಿ ಕಾಣಿಸ್ತದೆ. ಆ ಪೇಸ್ಟ್ ಹಾಕಾದ್ಮೇಲೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಜಾರಿಗೆ ನೀರು ಹಾಕ್ಕೊಂಬಿಟ್ಟು ಅದನ್ನು ಅದ್ರ ಜೊತೆ ಸೇರಿಸ್ಕೊಂಡು ಒಂದು 3-4 ಕುದಿ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ. ಉಪ್ಪು ಲಾಸ್ಟಲ್ಲಿ ಹಾಕ್ಕೋಬೇಕು. ಈ ಸಾಂಬಾರಿಗೆ ಫಸ್ಟೇ ಹಾಕಿದ್ರೆ ಜಾಸ್ತಿ ಉಪ್ಪು ಇಟ್ಕೊಂಡ್ಬಿಡುತ್ತೆ, ಹಾಗಾಗಿ ಈಗ ಸಾಂಬಾರು ರೆಡಿ. ಅದ್ರ ಜೊತೆಗೆ ನಾನು ಎಗ್ ಬುರ್ಜಿನೂ ಮಾಡ್ಕೊಂಡಿದ್ದೆ. ಎಗ್ ಬುರ್ಜಿ, ರೈಸು, ಸಾಂಬಾರು ಮತ್ತು ಚಪಾತಿ ಮಾಡಿದ್ದೆ. ನಮಗೆಲ್ಲ ಚಪಾತಿ ಸಂತೋಷ್ ಮಾತ್ರ ಇದು ಮುದ್ದಕ್ಕೆ ಹಾಕ್ಕೊಡ್ತಾ ಇರೋದು. ಊಟ ಮಾಡ್ಕೊಂಡು ಇಲ್ಲಿ ಮೇಲೆ ಬಂದರೆ ಫುಲ್ ಮಳೆ, ಅಂದರೆ ಮಳೆ, ಗುಡುಗು, ಸಿಡ್ಲು ಎಲ್ಲದ್ರ ಜೊತೆಗೆ ಮಳೆ. ಇವತ್ತು ಸಿಕ್ಕಾಬಟ್ಟೆ ಮಳೆ, ಆದರೆ ತುಂಬ ಹೊತ್ತು ಬರಲಿಲ್ಲ. ಏನೊಂದು 10 to 15 ಮಿನಿಟ್ಸ್ ಬಂತು, ಆದರೆ ಜೋರಾಗಿ ಬಂದೋಯ್ತು. ಒಂಥರ ಚೆನ್ನಾಗಿತ್ತು ಮಳೆ. ಫಸ್ಟ್ ಮಳೆ ಚೆನ್ನಾಗಿರುತ್ತಲ್ಲ, ಫುಲ್ಲು ಮಳೆ ಇಟ್ಕೊಂಡು ಆದಮೇಲೆ ಅದು ಬೇಜಾರು ಅನಿಸೋದು. ಓಕೆ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಗಾಯ್ಸ್.